ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್. ಇದು ನಾನು ನಿಮ್ಮ ದೀಪಿಕಾ ಕನಕಾಪುರ್. ಸೊ ನಾನಿವತ್ತು ಹೋಗ್ತಿದ್ದೆ ನಮ್ಮ ಸೀನಿಯರ್ಸ್ದು ಫೇರ್ವೆಲ್ ಪಾರ್ಟಿಗೆ. ಸೊ ಇಷ್ಟೊಂದು ರೆಡಿಯಾಗಿ ಹೋಗ್ತಿದ್ದೀನಿ. ಸೊ ಎಂಟ್ರೆನ್ಸಲ್ಲಿ ಒಂದು ಸಾಂಗ್ ಇದೆ, ಕೇಳಿ ಹೇಗೆ. ಸೊ ಇವಾಗಾಯಿತು ನಮ್ಮ ಸೀನಿಯರ್ಸ್ದೆಲ್ಲ ವೆಲ್ಕಮ್. ನಾವೆಲ್ಲರೂ ಸೇರಿ ಸೀನಿಯರ್ಸ್ನ ವೆಲ್ಕಮ್ ಮಾಡ್ಕೊಂಡ್ವಿ. ಮತ್ತು ಫೇರ್ವೆಲ್ ಪಾರ್ಟಿ ಸ್ಟಾರ್ಟ್ ಆಯಿತು. ನಾನು ಒಂದು ಸ್ನ್ಯಾಪ್ನ ತಗೊಂಡು ಫೇರ್ವೆಲ್ ಪಾರ್ಟಿ ನೋಡೋಕ್ಕೆ ಸಜ್ಜಾಗಿದ್ದೆ. ಅದಾದಮೇಲೆ ದೀಪ ಪ್ರಜ್ವಲನ ಇತ್ತು. ಸೊ ದೀಪ ಪ್ರಜ್ವಲನ ಆದ ನಂತರ ಎಲ್ಲ ಟೀಚರ್ಸು ಮತ್ತು ಸೀನಿಯರ್ಸ್ ಕಲಿತು ಪ್ರೋಗ್ರಾಮ್ನ ಆರಂಭಿಸಿದ್ರು. ಅದಾದ ನಂತರ ಮತ್ತೆ ಯಥಾ ಪ್ರಕಾರ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಮ್ಮ ಲೆಕ್ಚರರ್ಸ್ ಆಗಲಿ HODs ಆಗಲಿ ಸ್ವಲ್ಪ ಮಾತಾಡಿದ್ರು, ಸೀನಿಯರ್ಸ್ ಕೂಡ ಹೇಳಿದ್ರು. ಮತ್ತು ಸ್ಪೆಷಲಿ ನಾನು ನಮ್ಮ ಸೀನಿಯರ್ಸ್ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಕಾಲೇಜಲ್ಲಿ ತುಂಬ ಒಳ್ಳೆಯದೇನೆಂದರೆ ರ್ಯಾಗಿಂಗ್ ಯಾವತ್ತೂ ಆಗಿರಲಿಲ್ಲ. ಸೊ ಅದು ವಿಷಯನೇ ಇಲ್ಲ. ಬೇರೆ ಕಾಲೇಜಸ್ಸೆಲ್ಲ ನಂಗೆ ಗೊತ್ತಿಲ್ಲ, ಬಟ್ ನಮ್ಮ ಸೀನಿಯರ್ಸ್ ತುಂಬ ಚೆನ್ನಾಗಿದ್ದರು. ನಮಗೆ ಅವರು ಏನಂತಾರೆ ಅಂದರೆ ಸ್ವಂತ ಅಣ್ಣ ತಂಗಿ ಥರ ನೋಡ್ಕೊಳ್ತಿದ್ರು, ಅಣ್ಣಂದ್ರೆಲ್ಲ ಅಕ್ಕಂದ್ರೆಲ್ಲ. ಸೊ ಇವಾಗ ನಮ್ಮ HOD ಮಾತಾಡ್ತಿದ್ದಾರೆ. ಸೊ ನಾವು ಕೇಳ್ತಿದ್ವಿ, ಎಲ್ಲ ಮೋಟಿವೇಶನ್ ಸ್ಪೀಚು ಸೀನಿಯರ್ಸಿಗೆ ಹೇಳ್ತಿದ್ರು, ಅದಕ್ಕೆ ನಾನು ಅಂದರೂ ಮಾತಾಡ್ತಿದ್ದೀನಿ. ಸೊ ಅದಾದಮೇಲೆ ಅವ್ರ ಮೆಮೊರೀಸ್ನ ಎಲ್ಲ ವೀಡಿಯೋ ಮಾಡಿದರು, ಅದನ್ನು ಸ್ಕ್ರೀನ್ ಮೇಲೆ ಹಾಕಿದ್ರು. ತುಂಬ ಎಂಜಾಯ್ ಮಾಡಿದ್ವಿ. ಸೊ ಅದು ಕ್ಲಿಪ್ನ ಮಿಸ್ ಆಯಿತು. ಒಂದು ಗಿಫ್ಟ್ ಕೊಟ್ಟಿದ್ವಿ ನಮ್ಮ ಸೈಡಿಂದ. ಅದಾದಮೇಲೆ ನಾವು ಹೋಗಿದ್ವಿ ಊಟಕ್ಕಿತ್ತು. ಸೊ ಸ್ಪೆಷಲ್ ಇವತ್ತು ಮೊಸರನ್ನ ಇತ್ತು, ಮತ್ತು ಮಶ್ರೂಮ್ ಬಿರಿಯಾನಿ ಇತ್ತು, ಪಾಪಡು, ಜಾಮೂನು, ಸೊ ಪೂರಿ ಇತ್ತು, ಸಾಗಿತ್ತು. ತುಂಬ ಚೆನ್ನಾಗಿ ಊಟ ಮಾಡಿಸಿದ್ರು, ಟೇಸ್ಟಿಯಾಗಿತ್ತು. ಸೊ ನಾವು ಅದನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ಆ್ಯಕ್ಚುಲಿ ಅಲ್ಲಿ ಪ್ರೋಗ್ರಾಮಲ್ಲಿ ಕಿರ್ಚಿ ಗಂಟ್ಲು ನೋಯ್ತಿತ್ತು, ಆದರೂ ಚೆನ್ನಾಗಿ ಊಟ ಮಾಡಿಕೊಂಡು ಎಲ್ಲ ಸಮಾಧಾನದಿಂದ. ಸೊ ಟೇಸ್ಟಿಯಾಗಿತ್ತು. ನಾನು ಎಷ್ಟು ಬೆವರ್ತಿದ್ವಿ ಅಂದರೆ, ತುಂಬ ಬೇಸಿಗೆ ಅಲ್ವಾ, ತುಂಬ ಬಿಸಿಲಿತ್ತು. ಅದಾದಮೇಲೆ ಮತ್ತೆ ಪ್ರೋಗ್ರಾಮಿಗೆ ಜಾಯ್ನ್ ಆಗಿ ನೋಡಿ, ಸೀನಿಯರ್ಸ್ಗೆ ಡೇರ್ ಕೊಟ್ಟಿದ್ದರು ಡ್ಯಾನ್ಸ್ ಮಾಡೋಕ್ಕೆ. ಸೊ ಅವರು ಡ್ಯಾನ್ಸ್ ಮಾಡ್ತಿದ್ರು. ಅದಾದಮೇಲೆ ಇನ್ನೂ ತುಂಬ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಮಾಡೋವಂಥ ಪ್ರೋಗ್ರಾಮ್ಸ್ ಎಲ್ಲ ಇದ್ವು. ಅವರಿಗೆ ಗೇಮ್ಸ್ ಎಲ್ಲ ಆಡಿಸಿದ್ರು. ಸೊ ಟೀಮ್ ಮಾಡಿದರು, 2 ಟೀಮ್ಸ್ ಮಾಡಿ ಗೇಮ್ ಆಡಿಸಿದ್ರು. ಅದಾದಮೇಲೆ ಸೊ ಸಂಗೀತ ಪರ್ಫಾರ್ಮೆನ್ಸ್. ಇವಾಗ ಅದಾದಮೇಲೆ ಗೇಮ್ ಸ್ಟಾರ್ಟ್ ಆಯಿತು. ಸೊ ಗೇಮ್ಸ್ಗೆ ಎನರ್ಜೆಟಿಕ್ ಆಗಿರಬೇಕು. ಸೊ ನೀವು ನೋಡ್ತಿರೋರೆಲ್ಲನೂ ಎನರ್ಜೆಟಿಕ್ ಆಗಿದ್ದೀರಾ ಅಂದ್ಕೊಳ್ತಿದ್ದೀನಿ. ಸೊ ಈ ಗೇಮ್ನ ರೂಲ್ಸ್ ಏನಂತಂದರೆ, ಎಲ್ರಿಗೂ ಒಂದು ಪೆನ್ನು ಪ್ಯಾಡ್ ಕೊಟ್ಟಿದ್ರು. ಸೊ ಯಾರು ಒಬ್ರನ್ನೊಬ್ರು ನೋಡ್ಕೋಬಾರ್ದು. ಒಂದು ಪಿಕ್ಚರ್ ತೋರಿಸ್ತಾರೆ, ಆ ಪಿಕ್ಚರಲ್ಲಿರೋ ಥರ ಆಗಬೇಕಿತ್ತು. ಅದಾದಮೇಲೆ ಸೀನಿಯರ್ಸ್ಗೆ ಮತ್ತೆ ಸೋತವರಿಗಿತ್ತು, ಅವ್ರು ಮಾಡ್ತಾರೆ ಡ್ಯಾನ್ಸ್ ನೋಡ್ಕೊಂಡು ಬರೋಣ. ಸೊ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮುಗೀತು, ಕಾರ್ಯಕ್ರಮನೂ ಮುಗಿಯೋಕ್ಕೆ ಬಂತು. ಮತ್ತು ಕಾರ್ಯಕ್ರಮನ ಮುಗಿಸ್ಕೊಂಡು ನಾವು ನಮ್ಮ ರೂಮ್ಗೆ ಹೋದ್ವಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಬಾಯ್.